ಭಕ್ತರುಡೆ ಹರಿಯ ಸಾಷ್ಟಾಂಗ ನಮಸ್ಕಾರಗಳು. ಸ್ತುಮತಿಭಿರಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಜಮನಪಾಜಂ ಮುಕ್ತಿಪಾಜಂ ವಿಮಾಜಂ ದ್ರಹಜಮಹಮಮೇಜಂ ಧ್ಯೇಜಮಾಮ್ನಾಜಗೇಜಂ ಸತಜಮಸತಜೇಜಂ ಶ್ರೀಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಃ ಪತ್ತೇ ನಿತ್ಯ ಗಣಿತ ಗುಣವಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವತ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂ ನಾಜ ಸ್ಮೃತಿ ಹೃದಯ ದೀಪ್ತಾಜ ಹೃದಯ येन प्रादुरभावि भूमिवलये विस्तारिगो सन्ततिः प्राबोधिश्रुति पङ्कजं करुणया प्रकाशितत्वं परं ध्वान्तं ध्वं समनादि साधुनिकरश्चाकारि सन्मार्गकः तेन व्यासदिवाकरेण सततं मात्याजिमेवानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषये सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात् एडमूकोऽपि वाग्मि जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवतात् विभूत्यै पदवाक्य प्रमाणज्ञान प्रतिवादिमतच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसे भुवि अनुव्याख्यान नलिने चञ्चरे कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्याः स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः. ಈಗ 155ನೆಯ ಸುಧಾಮೂಲ. ಇವರಿಗೆ ಜೈನ ಮತದ ವಿಮರ್ಶೆ ನಡೀತಾ ಇತ್ತು. ಅದರಲ್ಲಿ ಎಲ್ಲಾ ವಸ್ತು ಜಗತ್ನಲ್ಲಿರೋದು ಅಭಾವ ಅಂತ ಹೇಳಿ, ಯಾವುದು ಇಲ್ಲದೆ ಇರೋ ವಸ್ತುಗಳು, ಇಲ್ಲದೆ ಇರೋದ್ರಿಂದ ಅದೆಲ್ಲ ಸತ್ಯ, ಇಲ್ಲ ಅಂತ ಸುಳ್ಳು ಅಂತ ಹೇಳ್ತಾ ಇಲ್ಲ, ಎಲ್ಲ ಇದೆ, ಅದ ಅಭಾವ. ಎಲ್ಲ ನಮಗ್ ಗೊತ್ತಾಗೋದು ಇಲ್ಲ ಇಲ್ಲ ಅಂತ ಗೊತ್ತಾಗುತ್ತೆ, ವಸ್ತುಗಳು ಬೇಕಾದಷ್ಟಿದೆ ಅಂತ ಹೋಗ್ತಾರೆ. ಹೀಗೆ ಒಪ್ಪಿದ್ರೆ ಆಗ ದೋಷ. ಜಗತ್ತಿನಲ್ಲಿ ನಿಯಮ ಇದೆ, ಭಾವ ಅಭಾವ, ಯಾವುದು ಇರೋ ವಸ್ತು ಯಾವುದು ಇಲ್ಲದೆ ಇರೋ ವಸ್ತು ಅಂತ ಒಂದಿಷ್ಟು ವಿಭಾಗ ಇದೆ. ಅದೆಲ್ಲ ಹೋಯ್ತೀಗ ನಿಮ್ಮ ಮತದ ಪ್ರಕಾರ. ಜಗತ್ತಿನಲ್ಲಿ ಒಪ್ಪಿರೋದನ್ನ ಅಪಲಾಪ ಮಾಡ್ಬಾರ್ದು. ಈಗ ನಮ್ದೇನೋ ಹೊಸ ಸಿದ್ಧಾಂತ ಸ್ಥಾಪನೆ ಮಾಡ್ಬೇಕು ಅಂತ ಹೇಳಿ ಜಗತ್ನಲ್ಲಿ ಇಲ್ದೇ ಇರೋದು ಹೇಳಿದ್ರೆ ಹೊಸ ಸಿದ್ಧಾಂತ ಆಗತ್ತೆ ಅಂತ ಹೇಳಿ ಅಪ್ರಬುದ್ಧವಾದ ಜಗತ್ತಿನಲ್ಲಿ ಕಂಡ್ರು ಚೆನ್ನಾಗ್ ಕಾಣ್ತಾ ಇದೆ, ಅದನ್ನ ಬಿಟ್ಟು ಹೊಸದೇ ಹೇಳ್ಬೇಕು ಅಂತ ಏನೋ ವಿರುದ್ಧವಾಗಿ ಹೇಳಿದ್ರೆ ಅದನ್ನ ಯಾರು ಒಪ್ಕೊಳ್ತಾರೆ? ಅಥವಾ ಜಗತ್ತಲ್ಲಿರೋ ಕೆಲವು ಅಂಶನ ಬಿಟ್ಬಿಡಿ ಎಲ್ಲಾನು ಹೀಗೆ ಅಂದ್ರೆ ಅದೇ ಒಪ್ಕೊಳ್ಳಿಕ್ಕಂತೆ. ಹಾಗಾಯ್ತು ನಿಮ್ ಕಥೆ. ಯಾಕೆ? ದ್ರವ್ಯಾದಯ ಭಾವಾಹ ಪ್ರಾಗಭಾವಾದಯ ಅಭಾವಾಹ ಅಂತ ಹೇಳಿ ಎರಡು ಮಾತಿದೆ. ದ್ರವ್ಯಾದಿಗಳು ಭಾವ ವಸ್ತುಗಳು, ಪ್ರಾಗಭಾವಾದಿಗಳು ಅಭಾವ ವಸ್ತುಗಳು ಅಂದ್ರೆ ಏನರ್ಥ? ದ್ರವ್ಯ ಅಂದ್ರೆ ನಾವು ನೋಡುವಂತಹ ಪುಸ್ತಕ, ಘಟ, ಪಟ, ಮನುಷ್ಯನ ದೇಹ, ಇದನ್ನೆಲ್ಲ ದ್ರವ್ಯ ಅಂತ ಕರೀತಾರೆ. ಮನೆ ಆಗ್ಬಹುದು, ದುಡ್ಡು ಆಗ್ಬಹುದು, ಇದೆಲ್ಲ ದ್ರವ್ಯ. ಇನ್ನು ಗುಣ, ಗುಣ ಅಂದ್ರೆ ಗೊತ್ತು ನಮ್ಗೆ, ಅದ್ರ ಬಗ್ಗೆ ವಿವರಣೆ ಅನಾವಶ್ಯಕ. ಈಗ ಸತ್ವಗುಣ, ಸಾತ್ವಿಕ ಗುಣ, ರಾಜಸ ಗುಣ ಅದೂ ಇದೆ, ಜೊತೆಗೆ ಜ್ಞಾನ, ಆನಂದ, ಈ ತರದ್ದೆಲ್ಲ ಇದೆ. ಇದು ಗುಣದಲ್ಲಿ ಸೇರುತ್ತೆ. ಹಾಗೆ ದ್ರವ್ಯ, ಗುಣ, ಕರ್ಮ, ನಾವು ಮಾಡೋ ಪ್ರತಿ ಕೆಲಸ ಇದೆಲ್ಲ ಭಾವ ವಸ್ತುಗಳು, ಇದೆಲ್ಲ ಇರೋಂಥದ್ದು. ಇಲ್ಲದೆ ಇರೋದು ಯಾವ್ದು ಹಾಗಾದ್ರೆ? ಘಟ ಹೋಯ್ತು, ದೇಹ ಹೋಯ್ತು,
ಮನೆ ಹೋಯ್ತು, ಹೀಗೆಲ್ಲ ನಾಶ ಆಯ್ತು ಅಂತ ಏನೇನ್ ಹೇಳ್ತೀವಿ ಅದನ್ನೆಲ್ಲ ಅಭಾವ ವಸ್ತುಗಳು ಅಂತ ಕರೀತಾರೆ. ಹಾಗಾದ್ರೆ ಅಭಾವ ಭಾವ ಅಂತ ಜಗತ್ನಲ್ಲಿ ವಿಭಾಗ ಇದೆ. ಈಗ ಮನುಷ್ಯನ ದೇಹ ಕಣ್ಣಕ್ ಕಾಣ್ತಾ ಇದೆ, ಸಾವಿರಾರು ಜನ ನಮ್ ಕಣ್ ಮುಂದೆ ಮನುಷ್ಯರಿದ್ದಾರೆ, ನಾವು ಇದೀವಿ ಅದ್ರಲ್ಲಿ. ಇಲ್ಲ ನಮ್ ದೇಹ ಇಲ್ಲ 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 ಅಂದ್ರೆ ಅದ್ ಹೇಗಿಲ್ಲ, ಇದೆಯಲ್ಲ. ಕಣ್ಣಕ್ ಕಾಣ್ತಾ ಇರೋ ವಸ್ತುವನ್ನ ಇದೆ ಅಂತ ಹೇಳ್ಬೇಕಾ, ಇಲ್ಲ ಅನ್ನೋ ಗುಂಪಿನಲ್ಲಿ ಸೇರಿಸ್ಬೇಕಾ? ಆ ದೇಹಕ್ಕೆ ವನ್ಯ ಸಂಪರ್ಕ ಆಗಿ ಬೆಂಕಿಯಿಂದ ಸುಟ್ಟೋಯ್ತಾ, ಆಗಿಲ್ಲ ಅಂತ ಅರ್ಥ. ಬೆಂಕಿಯ ಸಂಪರ್ಕ ಆಗ್ದೇನೆ ಕಣ್ಣಕ್ ಕಾಣ್ತಾ ಇದೆಯಾ, ಆಗಿದೆ ಅಂತ ಅರ್ಥ. ಹಾಗಾದ್ರೆ ಭಾವ ಅಭಾವ ಅನ್ನೋ ವಿಭಾಗ ಜಗತ್ತಿನಲ್ಲಿ ಬಹಳ ಪ್ರಸಿದ್ಧ. ನೀವು ನಿಮ್ಮ ಸಿದ್ಧಾಂತ ಸಮರ್ಥನೆ ಮಾಡ್ಲಿಕ್ಕೆ ಹೋಗಿ ಏನೋ ಉಲ್ಟಾ ಹೊಡಿತಾ ಇದ್ದೀರಿ, ಇದೆಲ್ಲ ಇಲ್ಲ ಇಲ್ಲ ಅಂತ ಹೇಳ್ತಾ ಇದ್ದೀರಿ ಅಂತ. ಇಷ್ಟು ಒಂದು. ಅಷ್ಟೇ ಅಲ್ಲ, ಇನ್ನೊಂದು, ಘಟಸ್ಯಾಪಿ ನ ಪಟಃ ಇತಿ ನಿಷೇಧ ರೂಪಾಯಾಃ ರೂಪತಾಯಾಃ ಪ್ರಾಗಭಾವಸ್ಯಾಪಿ ಪ್ರಮೇಯ ಇತಿ ವಿಧಿರೂಪತಾಯಾಃ ದರ್ಶನಾದಿತ್ಯತಃ ಪ್ರಾಗುಕ್ತಂ ಸ್ಮಾರಯತಿ. ಅಲ್ಲ, ಇನ್ನೊಂದು ಕಠಿಣ ಆಯ್ತು. ಏನು ಕಠಿಣ ಆಯ್ತು ಅಂದ್ರೆ ವಿಷಯ, ಈಗ ಜಗತ್ತಿನಲ್ಲಿ ಎರಡು ತರ ವಿಷಯ ಇದೆ, ಒಂದು ಭಾವ ಒಂದು ಅಭಾವ ಅಂತ. ಆದ್ರೆ ಇದು ವಿಪರೀತನೂ ಆಗ್ಬಹುದು. ಅಂದ್ರೆ ಯಾವ್ದ್ಯಾವ್ದು ಭಾವ ವಸ್ತುನೋ ಅದೆಲ್ಲ ಅಭಾವ ಆಗ್ಬಹುದು, ಯಾವ್ದ್ಯಾವ್ದು ಅಭಾವ ವಸ್ತುನೋ ಅದೆಲ್ಲ ಭಾವ ವಸ್ತುನೂ ಆಗ್ಬಹುದು. ಇದೇನ್ ವಿಚಿತ್ರ. ಭಾವ ಅಭಾವ ಅಭಾವ ಭಾವ ಅಂದ್ರೆ ನೀರ್ ಬೆಂಕಿ ಆಗತ್ತೆ, ಬೆಂಕಿ ನೀರಾಗತ್ತೇನಾ? ಅದಾಗಲ್ವಲ್ಲ. ಯಾವತ್ತು ನೀರೇ ಬೆಂಕಿ ಬೆಂಕಿನೇ. ಆದ್ರೆ ನೀರು ಬೆಂಕಿ ಸೇರ್ಕೊಳ್ಬಹುದು, ಆದ್ರೆ ನೀರೇ ಬೆಂಕಿ ಆಗೋದು, ಬೆಂಕಿಯೇ ನೀರಾಗೋದು ಇದು ಅಸಂಭಾವಿತ. ಇದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯರು ಒಟ್ಟಿಗೆ ಇರಬಹುದು, ಒಬ್ಬ ಮನುಷ್ಯ ಇನ್ನೊಬ್ಬನಾಗ್ಲಿಕ್ಕೆ, ಇವರಾಗ್ಲಿಕ್ಕೆ ಅದ್ ಸಾಧ್ಯ ಇಲ್ಲ. ಸಿಂಹದ ಮೇಲೆ ಮನುಷ್ಯ ಕೂತ್ಕೊಳ್ಬಹುದು, ಹಾಗಂತ ಅವನೇ ಸಿಂಹ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಸಿಂಹ ಮನುಷ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಒಪ್ಪುವಂತ ಮಾತು. ಅಂದ್ಮೇಲೆ ಭಾವ ಅಭಾವ ಆಗತ್ತೆ, ಅಭಾವ ಭಾವ ಆಗತ್ತೆ ಅಂದ್ರೆ ಏನರ್ಥ ಇದಕ್ಕೆ ಅಂದ್ರೆ, ಅದಕ್ಕೆ ಬಿಡಿಸ್ತಾರೆ, ಘಟಸ್ಯಾಪಿ ನ ಪಟಃ. ನೋಡಿ, ಘಟ ಒಂದು ವಸ್ತು ಮುಂದಿದೆ, ಘಟವನ್ನು ನೋಡ್ದ ಒಬ್ಬ ವ್ಯಕ್ತಿ, ಅಥವಾ ಕೃಷ್ಣನನ್ನು ಒಬ್ಬ ನೋಡ್ದ, ಕೃಷ್ಣನೋ ರಾಮನೋ, ರಾಮ ಅಂತ ಒಬ್ಬ ಬಂದ ಮನೆಗೆ, ರಾಮನ ನೋಡ, ಇವನ್ ರಾಮ ಅಂತ ಅವನಿಗೆ ಜ್ಞಾನ ಬಂತು, ಇದಾನೆ ರಾಮ ಒಬ್ಬನ ಇದ್ದಾನೆ. ಇವನ್ ಕೃಷ್ಣ ಅಲ್ಲ ಅಂತಾನು ಜ್ಞಾನ ಬಂತು, ಅದೇ ರಾಮನ ಬಗ್ಗೆ. ಇವನು ನರಸಿಂಹ ಅಲ್ಲ, ಕೃಷ್ಣ ಅಲ್ಲ, ಇವನು ಚಂದ್ರ ಅಲ್ಲ, ಇವನ್ ದೇವದತ್ತ ಅಲ್ಲ, ಅಲ್ಲ ಅಲ್ಲ ಅಂತ ಜ್ಞಾನ ಬರುತ್ತಲ್ಲ ಒಬ್ಬನ್ನೇ ನೋಡಿ. ಹಾಗಾದ್ರೆ ಏನದು ಅಲ್ಲ ಅಲ್ಲ ಅಂತ ಜ್ಞಾನ ಬಂದ್ರೆ ಅದು ಅಭಾವ ಅಂತ ಅರ್ಥ, ಇಲ್ಲ ಅಂತ ಅರ್ಥ. ಹಾಗಾದ್ರೆ ಕೃಷ್ಣನನ್ನು ನೋಡಿ ಇವನು ರಾಮ ಅಲ್ಲ, ಅಥವಾ ರಾಮನ ನೋಡಿ ಇವನು ಕೃಷ್ಣ ಅಲ್ಲ, ಕೃಷ್ಣ ಅಯಂ ನ, ಇವನು ಕೃಷ್ಣ ಅಲ್ಲ. ಅಥವಾ ಘಟವನ್ನ ನೋಡಿ ಇದು ಪಟ ಅಲ್ಲ ಅಂತ ಜ್ಞಾನ ಬರುತ್ತೆ. ಹಾಗಾದ್ರೆ ಭಾವ ವಸ್ತುವನ್ನ ನೋಡು ಅಭಾವ ಅಂತ ನೀವೇ ಕರೆದ್ರಿ. ಆದ್ರಿಂದ ಯಾಕೆ ಭಾವ ಅಂದ್ರೆ ಘಟ, ಅದೇನದು ಘಟ. ಪಟ ಅಲ್ಲ, ಪಟ ಅಲ್ಲ ಯಾವ್ದದು, ಅದು ಘಟ. ಹಾಗಾದ್ರೆ ಪಟ ಅಲ್ಲ ಘಟ ಇದೆರಡಕ್ಕೂ ಒಂದೇ ಅರ್ಥ. ಅಲ್ಲ ಅಂತ ಘಟಕ್ಕೆ ಹೇಳಿದ್ರಲ್ಲ, ಹಾಗಾದ್ರೆ ಅಭಾವ ಅಂತ ಕರೆದ್ರೆ, ಹಾಗಾದ್ರೆ ಭಾವ ವಸ್ತುನು ಕೂಡ ಅಭಾವ ಆಗುತ್ತೆ, ಒಪ್ಪಿಕೊಳ್ಳಲೇಬೇಕಿದೆ ಅನಿವಾರ್ಯ. ಇನ್ನು ಪ್ರಾಗಭಾವಸ್ಯಾಪಿ ಪ್ರಮೇಯ ಇದು ವಿಧಿರೂಪತೆಯ. ಈಗ ಅಭಾವಗಳು ಬೇಕಾದಷ್ಟಿದೆ ಜಗತ್ತಿನಲ್ಲಿ. ಅಂದ್ರೆ ಒಬ್ಬನಿಗೆ ಬುದ್ಧಿ ಇರಲ್ಲ ಅಂತ ಇಟ್ಕೊಳ್ಳಿ, ಒಬ್ಬನಿಗೆ ಬುದ್ಧಿ ಇಲ್ಲ, ಇನ್ನೊಬ್ಬನಿಗೆ ಪೆದ್ದತನ ಇಲ್ಲ, ಬಟ್ ಇಲ್ಲ ಇಲ್ಲ ಅಂತ ಹೇಳ್ತೀವಿ. ಈಗ ಬುದ್ಧಿ ಇಲ್ಲ ಅಂತ ಒಂದು ಅಭಾವ ಇದೆಯಲ್ಲ, ಇದೊಂದು ಸತ್ಯ ಹೌದು ಅಲ್ವಾ? ಬುದ್ಧಿ ಇಲ್ಲ ಅನ್ನೋದು ಹೌದ್, ನಿಜ. ಬುದ್ಧಿ ಇಲ್ಲ ಇವನಿಗೆ, ಯಾಕೆ? ಬರೀ ಪೆದ್ದತನ ಮಾಡ್ತಾ ಇರ್ತಾನೆ, ಪೆದ್ದತನ ತೋರಿಸ್ತಾ ಇರ್ತಾನೆ, ಹಾಗಾಗಿ ಅವನು ಬುದ್ಧಿ ಇಲ್ಲ ಅಂತ ಹೇಳ್ತೀನಿ. ಹಾಗಾದ್ರೆ ಬುದ್ಧಿ ಇಲ್ಲ ಅನ್ನೋ ಒಂದು ವಸ್ತು ಅದು ನಿಜ, ಅದು ಸತ್ಯ, ಅದು ಪ್ರಮೇಯ. ಪ್ರಮೇಯ ಅಂದ್ರೆ ಅದು ಸತ್ಯ ಅಂತ ಅರ್ಥ. ಯಾವತ್ತು ಶಾಸ್ತ್ರದಲ್ಲಿ ಪ್ರಮೇಯ ಹೇಳಿ ಪ್ರಮೇಯ ಹೇಳಿ ಅಂತ ಕೇಳ್ತಾ ಇರ್ತಾರೆ. ಭಾಗವತಲ್ಲೂ ಅಷ್ಟೇ. ಈಗ ಪ್ರಮಾಣ ಗ್ರಂಥ ಪ್ರಮೇಯ ಗ್ರಂಥ ಅಂತ ಎರಡು ಸರ್ವಮೂಲ ಗ್ರಂಥಗಳಲ್ಲಿ. ಪ್ರಮಾಣ ಗ್ರಂಥ ಅಂದ್ರೆ ಈಗ ಸುಧಾ ಗ್ರಂಥ ಏನುತ್ತದೆ, ಅನುವ್ಯಾಖ್ಯಾನ, ಇದು ಎರಡೂ ತರ ಇದೆ. ಪ್ರಮೇಯನೂ ಹೇಳ್ತಾರೆ, ಪ್ರಮಾಣಕ್ಕೆ ಜಾಸ್ತಿ ಮಹತ್ವ ಕೊಡ್ತಾರೆ. ಅದು ಪ್ರಮಾಣ ಪ್ರಮೇಯ ಮಿಶ್ರಿತ ಎರಡೂ ಇದೆ ಅಲ್ಲಿ. ಪ್ರಮಾಣ ಅಂದ್ರೆ ಪ್ರತ್ಯಕ್ಷ ಅನುಮಾನ ಆಗಮದ ಬಗ್ಗೆ ವಿವರಣೆಗಳು ಬರುತ್ತೆ, ಪ್ರಮೇಯಗಳ ಬಗ್ಗೆನೂ ಬರುತ್ತೆ. ಭಾಗವತ ಪ್ರಮಾಣ ಶಾಸ್ತ್ರ ಅಲ್ಲ, ಅದು ಪ್ರಮಾಣ ಬಗ್ಗೆ ನಿರೂಪಣೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಆದ್ರೆ ಮಧ್ಯಕ್ಕಿದೆ, ಸ್ವಲ್ಪ ವಿಷಯಗಳು ಇದ್ದೇ ಇರುತ್ತೆ. ಆದ್ರೆ ಹೆಚ್ಚು ಪ್ರಮೇಯದ ಬಗ್ಗೆ ಹೇಳಿದ್ದಾರೆ ಭಾಗವತದಲ್ಲಿ. ಒಂದು ಶಾಸ್ತ್ರ ಪ್ರಮೇಯ, ಮತ್ತೊಂದು ಪ್ರಮಾಣ ಪ್ರಮೇಯ, ಇನ್ನೊಂದು ಈ ತರ ವಿಭಾಗ. ಒಟ್ಟು ಎರಡಲ್ಲೇ ಇರ್ಬೇಕು ಶಾಸ್ತ್ರ, ಇನ್ನು ಮಿಕ್ಕಿದ್ರಲ್ಲಿ ಇರಲ್ಲ. ಈ ಪ್ರಮಾಣ ಪ್ರಮೇಯಗಳಲ್ಲಿ ಪ್ರಮೇಯ ಅಂದ್ರೆ ಏನು? ಪ್ರಮೇಯ ಚೆನ್ನಾಗಿ ಹೇಳ್ಬೇಕು ಅಂತ ಹೇಳ್ತಾರೆ ಭಾಗವತದಲ್ಲಿ. ಪ್ರಮೇಯ ಚೆನ್ನಾಗಿ ಹೇಳೋದು ಅಂದ್ರೆ, ಈ ಭಾಗವತದ ಪದ್ಯಗಳನ್ನು ಓದಿದಾಗ ಮೇಲ್ನೋಟಕ್ಕೆ ಕಥೆ ಅರ್ಥ ಆಗುತ್ತೆ, ಆದ್ರೆ ಸಿದ್ಧಾಂತ ಹೇಳೋದು ಕಷ್ಟ. ಕಥೆನ ಹೇಳೋದು ಸುಲಭ,
ಆದ್ರೆ ಕಥೆಯಲ್ಲಿ ನಿರ್ಧಾರ ಆಗೋದು ಕೊನೆಗೆ ಏನು ಅದರಿಂದ ತತ್ವಕ್ಕೆ ಚ್ಯುತಿ ಬರಬಾರದು. ವರ್ಣನೆ ಮಾಡಿದ್ರಿಂದ ಮೂಲ ಶಾಸ್ತ್ರೀಯ ಸಿದ್ಧಾಂತಗಳಿರುತ್ತೆ, ಅದಕ್ಕೆ ಎಂದಿಗೂ ತೊಂದರೆ ಆಗ್ಬಾರ್ದು. ಹಾಗೆ ಅದನ್ನ ಬಣ್ಣಿಸ್ಬೇಕು. ಅಥವಾ ಆ ಶ್ಲೋಕಗಳಲ್ಲಿ ಪೂರ್ವಾಪರ ವಿರೋಧಗಳಿರುತ್ತೆ, ಆ ವಿರೋಧ ಬರದೇ ಇರೋ ಹಾಗೆ ಒಂದ್ ಒಳ್ಳೆ ಪ್ರಮೇಯ, ಒಳ್ಳೆ ವಿಷಯ ಹೇಳ್ಬೇಕು, ಅದು ಸರಿಯಾಗಿರ್ಬೇಕು, ಶಾಸ್ತ್ರ ವಿರೋಧಿ ಆಗಿರ್ಬಾರ್ದು. ಈ ತರ ಆ ಪ್ರಮೇಯ ಅಂತ ಏನ್ ಹೇಳ್ತೀವಿ ಅದು ಸತ್ಯವಾಗಿರುತ್ತೆ. ಅವತ್ತು ಪ್ರಮೇಯ ಅಂದ್ರೆ ನಮ್ಮ ಪ್ರಮಾಣಕ್ಕೆ ನಿಲುಕಿದ ವಿಷಯ ಅಂತ ಅರ್ಥ, ಅದನ್ನ ಪ್ರಮೇಯ. ಶುಕ್ತಿಯ ನೋಡಿ ಕಪ್ಪೆ ಚಿಪ್ಪು ಅಂತ ತಿಳ್ಕೊಂಡ, ಅಂದ್ರೆ ಇದು ಶುಕ್ತಿಯ ನೋಡಿ ಬೆಳ್ಳಿ ಅಂತ ತಿಳ್ಕೊಂಡ, ಕಪ್ಪೆ ಚಿಪ್ಪಲ್ಲ. ಕಪ್ಪೆ ಚಿಪ್ಪ ನೋಡಿ ಬೆಳ್ಳಿ ತಿಳ್ಕೊಂಡಿದ್ದು, ಶುಕ್ತಿನ ಕಪ್ಪೆ ಚಿಪ್ಪು. ಅಲ್ಲಿ ಬೆಳ್ಳಿ ಅಂತ ಇವನು ತಿಳ್ಕೊಂಡಲ್ಲ, ಈ ಶುಕ್ತಿಯನ್ನ ನೋಡಿ ಇದು ಪ್ರಮೇಯ ಅಲ್ಲ, ಅದು ಭ್ರಮಾ ವಿಷಯ. ಅಂದ್ರೆ ಅದು ನಮ್ಮ ಭ್ರಮೆಗೆ ವಿಷಯ ಆಗಿದೆ, ಅದು ಸತ್ಯ ಅಲ್ಲ. ಅದೇ ತರಹ ಬೆಳ್ಳಿ ನೋಡಿ ಬೆಳ್ಳಿ ಅಂತಾನೆ ಜ್ಞಾನ ಬಂತು, ಇದಂ ರಜತಂ ಅಂತಾನೆ ಜ್ಞಾನ ಬಂತು. ಇದಂ ರಜತಂ ಅಂತ ಜ್ಞಾನ ಬಂದ ವ್ಯಕ್ತಿಯೇ ಅವ್ನ್ ಸರಿಯಾಗಿ ತಿಳ್ಕೊಂಡಿದ್ದಾನೆ, ಅವ್ನ್ ತಪ್ಪಾಗಿ ತಿಳ್ಕೊಂಡಿಲ್ಲ. ಅದರಿಂದ ಅದು ಪ್ರಮೇಯ ಅಂತ ಅನ್ನಿಸ್ಕೊಡುತ್ತೆ, ಯಾವುದು ರಜತ. ಹಾಗಾದ್ರೆ ಕೆಲವು ವಸ್ತುಗಳು ಪ್ರಮೇಯ, ಕೆಲವುದು ಅಪ್ರಮೇಯ. ಅಂದ್ರೆ ಅಪ್ರಮೇಯ ಅಂದ ಅರ್ಥ ಪರಮಾತ್ಮನಿಗೆ ಅಪ್ರಮೇಯ ಅಂತಿದೆ, ಅದಲ್ಲ. ಅಪ್ರಮೇಯ ಅಂದ್ರೆ ಪ್ರಮೇಯ ಅಲ್ದೇ ಇರೋದು, ಸರಿಯಾಗಿ ತಿಳ್ಕೊಳ್ದೆ ಇರೋದು. ಭಗವಂತನಿಗೆ ಅಪ್ರಮೇಯ ಅಂತ ಯಾಕೆ? ಸರಿಯಾಗಿ ನಾವು ತಿಳ್ಕೊಳ್ಲಿಕ್ಕೆ ಒಂದ್ ಬಗ್ಗೆ ಆಗಲ್ಲ ಸರಿಯಾಗಿ, ಅದಕ್ಕೋಸ್ಕರ ಅಪ್ರಮೇಯ ಅಂತ ಒಂದು ಹೆಸರು. ಅದಿರ್ಲಿ. ಅಂತೂ ಜಗತ್ತಿನಲ್ಲಿ ಸರಿಯಾಗಿ ತಿಳ್ಕೊಂಡಿದ್ರೆ ವಸ್ತುಗಳನ್ನ ಪ್ರಮೇಯ ಅಂತ ಕರಿತೀವಿ. ಸರಿಯಾಗಿ ತಿಳ್ಕೊಂಡಿಲ್ಲ, ತಪ್ಪಾಗಿ ತಿಳಿದಿದೀವಿ ಭ್ರಮೆಯಲ್ಲಿ ಅಂದ್ರೆ ಅದನ್ನ ಅಪ್ರಮೇಯ ಅಂತ. ಅಂದ್ರೆ ಅದನ್ನ ಇನ್ನೊಂದು ಭಾಷೆಯಲ್ಲಿ ಪ್ರಮ ಅಲ್ಲದೆ ಇರೋದು, ಅಪ್ರಮ ಅಂತ ಒಂದು ಶಬ್ದವನ್ನ ಬಳಸ್ತಾರೆ. ಅಂತೂ ಈ ಪ್ರಾಗಭಾವ ಏನಿದೆ, ಮತ್ತೆ ಧ್ವಂಸ ಅಂತ ಏನಿದೆ, ಅನ್ಯೋನ್ಯಾಭಾವ, ಅತ್ಯಂತ ಅಭಾವ ಅಂತ 4 ಅಭಾವಗಳ ಬಗ್ಗೆ ಹಿಂದೆ ಹೇಳಿದೆ. ಆ 4 ಅಭಾವಗಳೇನೋ ಹಿಂದಿನ ಪಾಠಗಳಲ್ಲಿ ಬಂದಿತ್ತು, ಅದು ಎಲ್ಲ ಅಭಾವಗಳು ನಿಜ, ಸತ್ಯ, ಅವೆಲ್ಲ ಇವೆ. ಕಣ್ಮುಂದೆ ಕಾಣ್ತಾ ಇರೋ ದೇಹ ಇಲ್ಲ ಅನ್ನೋದು ಸತ್ಯ ತಾನೇ, ಒಂದು ದಿವಸ ಸತ್ಯ. ಅಥವಾ ಇನ್ನೂ ದೇಹ ಸಿಕ್ಕಿಲ್ಲ ಅಂದ್ರೆ ದೇಹದ ಪ್ರಾಗ್ ಅಭಾವ, ಈ ದೇಹ ಇನ್ನೂ ಬಂದಿಲ್ಲ, ಅದು ಸತ್ಯ. ಮತ್ತೆ ಇರೋ ದೇಹದ ನಾಶ, ಅದು ಸತ್ಯ. ಅಥವಾ ಮೋಕ್ಷಕ್ಕೆ ಹೋದ್ರೆ ಆ ವ್ಯಕ್ತಿಗೆ ದೇಹ ಎಂದೆಂದಿಗೂ ಬರಲ್ಲ ಅಂತ ಅರ್ಥ, ಅದು ನಿಜವಾಗಿ ಸತ್ಯ. ಹೀಗೆ ದೇಹದ ಪ್ರಾಗಭಾವ, ದೇಹದ ಧ್ವಂಸ, ದೇಹದ ಅತ್ಯಂತ ಅಭಾವ, ಇದೆಲ್ಲವೂ ಕೂಡ ಸತ್ಯ. ಅದನ್ನ ಪ್ರಮೇಯ ಅನ್ನೋ ಶಬ್ದದಿಂದ ಕರೀತಾರೆ. ಸರಿ, ಇಷ್ಟೆಲ್ಲ ಯಾಕೆ ಹೇಳ್ತಾ ಇರೋದು ಅಂದ್ರೆ ಅಭಾವ ವಸ್ತುಗಳೆಲ್ಲ ಪ್ರಮೇಯ ಅಂದ್ರೆ ಭಾವ ವಸ್ತುಗಳಾಯ್ತು ಅಂತ ಅರ್ಥ. ಅದಿಲ್ಲ ಅಂತ ಹೇಳಿಲ್ಲ, ಪ್ರಾಗಭಾವ ಎಲ್ಲ ಇದೆ ಇದೆ ಅಂತ ಹೇಳಿದ್ವಲ್ಲ. ಪ್ರಾಗಭಾವ ಒಂದು ಪ್ರಮೇಯ ಅಂತಿದೆ, ಅಭಾವ ಅಂತ ಒಂದು ಪ್ರಮೇಯ ಇದೆ ಇದೆ ಅಂತ ಹೇಳ್ತೀವಿ. ಹಾಗಾದ್ರೆ ಇದೆ ಅಂತ ಹೇಳೋದನ್ನ ಭಾವ ಅಂತ ಕರಿಬೇಕು. ಹಾಗಾದ್ರೆ ಭಾವ ಅಭಾವ ಆಯ್ತು, ಅಭಾವ ಅಭಾವ ಆಯ್ತು, ಯಾಕೆ ಹೋಗ್ಬಾರ್ದು ಅಂತ ಪ್ರಶ್ನೆ ಬಂತು. ಅದಕ್ಕೆ ಉತ್ತರ ಕೊಡ್ತಾರೆ ನೋಡಿ. ಅವ್ಯವಸ್ಥೆ ಏನಿಲ್ಲ ಜಗತ್ತಿನಲ್ಲಿ. ಯಾವುದನ್ನ ಭಾವವಸ್ತು ಅಂತ ಕರಿಬೇಕು? ಇದೆ ಅನ್ನೋದನ್ನ ಭಾವವಸ್ತು ಅಂತ ಕರೆದ್ರೆ ತಪ್ಪು. ಯಾಕೆಂದ್ರೆ ಅಭಾವ ಅನ್ನೋ ವಸ್ತುನು ಇದೆ, ಇಲ್ಲ ಅಂತಿಲ್ಲ. ಮತ್ ಅದನ್ನು ಅಭಾವ ಅಂತ ಕರೀತೀರ? ಇಲ್ಲ. ಮತ್ ಅಷ್ಟೇ ಅಲ್ಲ, ಒಂದ್ ಘಟನೂ ಇಲ್ಲ ಅಂತ ಕರೀತೀರಿ ಭಾವವಸ್ತುಗಳನ್ನ. ಯಾವತ್ತೂ ಶಾಶ್ವತ ಅಲ್ಲ ಭಾವವಸ್ತುಗಳು. ಇಲ್ಲ ಅಂತ ಕರೆದ್ಮೇಲೆ ಮತ್ತೆ ಅದನ್ನ ಭಾವವಸ್ತು ಅಂತ ಹೇಗೆ ಹೇಳ್ತೀರಿ? ಪ್ರಶ್ನೆ ಬಂದೇ ಬರುತ್ತೆ. ಆಗ ಉತ್ತರ ಕೊಡ್ತಾರೆ ಆಚಾರ್ಯರು, ಪ್ರಥಮ ಪ್ರತಿಪತ್ತಿಸ್ತು ಭಾವಾಭಾವ ನಿಯಾಮಿಕ ಅಂತ. ಇದ್ರ ಬಗ್ಗೆ ಹಿಂದೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಇಲ್ಲಿ ವೈಶೇಷಿಕ ಅಧಿಕರಣ ಮತ್ತೆ ಅಸದಧಿಕರಣ ಅಂತ ಬರುತ್ತೆ ಹಿಂದಿನ ಅಧಿಕರಣಗಳು, ಅಂದ್ರೆ 2ನೇ ಅಧ್ಯಾಯದಲ್ಲಿ. ಅಲ್ಲೆಲ್ಲ ಈ ವಿಷಯದ ಬಗ್ಗೆ ಬಂದಿದೆ, ಆದ್ರೂ ಅದನ್ನ ನೆನಪಿಸ್ಕೊಡ್ತಾ ಇದ್ದಾರೆ, ಮರಿಬೇಡಿ ಹಿಂದೆ ಈ ವಿಷಯ ಬಂದಿದೆ ಅಂತ ಆಚಾರ್ಯರೇ ನೆನಪಿಸ್ಕೊಡ್ತಾ ಇದ್ದಾರೆ. ಏನು? ಪ್ರಥಮ ಪ್ರತಿಪತ್ತಿಸ್ತು. ನೋಡಿ, ಒಂದ್ ವಸ್ತುವಿನ ಬಗ್ಗೆ ಹೆಸರು ಹೇಳದ ಕೂಡ್ಲೆ ನಿಮಗೆ ಇದೆ ಅಂತ ತಕ್ಷಣ ಜ್ಞಾನ ಬರುತ್ತಾ ಪ್ರಥಮ ಕ್ಷಣದಲ್ಲಿ, ಅಥವಾ ಇಲ್ಲ ಅಂತ ಜ್ಞಾನ ಬರುತ್ತಾ? ಅದನ್ನ ಯೋಚಿಸ್ಬೇಕು. ಈಗ ದೇಹ ಅಂದ್ಕೊಳ್ಳೆ ಇದೆ ಅಂತ ನಮಗ್ ಜ್ಞಾನ ಬರುತ್ತೆ ಮೊದಲನೇ ಕ್ಷಣದಲ್ಲಿ. ಇದೆ ಅಂತ ಜ್ಞಾನ ಬಂದ್ರೆ ಅದು ಭಾವವಸ್ತು. ಮುಂದಿನ ಕ್ಷಣದಲ್ಲಿ ಚೇಂಜ್ ಆಗ್ಬೋದು, ಆ ದೇಹ ನಾಶ ಆಗ್ಬೋದು, ಮುಂದೆ ಜ್ಞಾನ ಬರ್ಬೋದು. ಆದ್ರೆ ಪ್ರಥಮ ಪ್ರತಿಪತ್ತಿ ಒಂದು ವಸ್ತುವಿನ ಬಗ್ಗೆ ಹೇಳಿದಾಗ ತಕ್ಷಣ ನಮ್ಗೆ ಒಂದ ಇದೆ ಒಂದ ಇಲ್ಲ ಅನ್ನೋ ಜ್ಞಾನ ಬರುತ್ತೆ. ಅದು ಏನು? ಅನುಭವಕ್ಕೆ ಇರೋಂಥದ್ದು ಈ ವಿಷಯ. ಈ ಪುಸ್ತಕ ಅಂದ್ಕೊಳ್ಳೆ ಇದು ಇರೋ ವಸ್ತು ಅಷ್ಟೇ. ಮತ್ತೆ ಘಟ ಅದು ಇರೋದು, ಅದು ನಮ್ಗೆ ಗೊತ್ತಿದೆ, ನಮಗ್ ಸಾಕ್ಷಿ ಅನುಭವ ಸಿದ್ಧ ಅದು. ಆದ್ರೆ ಮನುಷ್ಯನ ಕೊಂಬು ಅಂತ ಹೇಳ್ತೀವಿ, ಮನುಷ್ಯನ ಕೊಂಬಿದೆ, ಇಲ್ಲ ಇಲ್ಲ ಅಂತ ತಕ್ಷಣ ಇಲ್ಲ ಅಂತ ಹೇಳ್ಬಿಡ್ತೀವಿ. ಬುದ್ಧಿ ಇವನಿಗೆ ಇಲ್ಲ ತೀರ್ಮಾನ ಆಗುತ್ತೆ. ಅದ್ರ ಪ್ರತಿ ಒಂದೊಂದು ವಸ್ತುಗಳು ಕೂಡ ಇದೆ ಇಲ್ಲ ಅನ್ನೋದು ನಮಗೆ ಅನುಭವಕ್ಕಿದೆ. ಹಾಗಂತ ಬುದ್ಧಿ ಇಲ್ಲ ಅನ್ನೋ ವಸ್ತುವನ್ನು ಸೇರಿಸೋದಿಲ್ಲ. ಬುದ್ಧಿ ಅನ್ನೋದು ಇದೆ, ಇರೋಂಥ ವಸ್ತು. ಇರೋ ಬುದ್ಧಿ ಇವನಿಗಿಲ್ಲ ಅಂತ ಅರ್ಥ ಅಷ್ಟೇ. ಅದಾದ 2ನೇ ಕ್ಷಣ. ಮೊದಲನೇ ಕ್ಷಣದಲ್ಲಿ ಯಾವುದು ವಿಧಿ ರೂಪ ಇದೆ ಅಂತ ಜ್ಞಾನ ಬರ್ತಾ ಇದೆಯೋ ಅದು ಭಾವ. ಮೊದಲನೇ ಕ್ಷಣದಲ್ಲಿ ಯಾವ್ದು ಇಲ್ಲ ಅಂತ ಜ್ಞಾನ ಬರ್ತಾ ಇದೆಯೋ ಅದು ಅಭಾವ. ಹಾಗಂತ ಹೇಳಿ ಭಾವ ಅಭಾವ ವಸ್ತುಗಳು ಯಾವಾಗ್ಲೂ ಭಾವ ಅಭಾವ ಆಗಿರ್ಲೇಬೇಕು ಅಂತಿಲ್ಲ.
ಭಾವ ಅಭಾವ ಆಗ್ಬೋದು, ಅಭಾವ ಭಾವ ಆಗ್ಬೋದು, ತಪ್ಪಿಲ್ಲ. ಹಾಗಂತ ಹೇಳಿ ಯಾವುದು ಸುಳ್ಳಲ್ಲ, ಎಲ್ಲವೂ ಸತ್ಯ. ಇಷ್ಟನ್ನ ಇಲ್ಲಿ ಪ್ರಥಮ ಪ್ರತಿಪತ್ತಿಸ್ತು ಭಾವ ಅಭಾವ ನಿಯಾಮಿಕ. ಭಾವ ವಸ್ತು ಅಭಾವ ವಸ್ತು ಅಂತ ನಿಯಮನ ಅಂದ್ರೆ ವಿಭಾಗ ಮಾಡಿ ಹೇಳಲಿಕ್ಕೆ ಪ್ರಥಮ ಪ್ರತಿಪತ್ತಿಯೇ ಕಾರಣ. ಪ್ರತಿಪತ್ತಿ ಅಂದ್ರೆ ಜ್ಞಾನ, ಪ್ರಥಮ ಅಂದ್ರೆ ಮೊದಲನೇ ಕ್ಷಣ, ಪ್ರಥಮ ಅಂದ್ರೆ ಮೊದಲನೆಯ ಕ್ಷಣದಲ್ಲಿ ಪ್ರತಿಪತ್ತಿ ಬರುವ ಜ್ಞಾನವೇ ಭಾವ ಭಾವ ನಿಯಾಮಕ. ಆ ತೂ ಅಂತ ಶಬ್ದ ಹಾಕ್ತಾರಲ್ಲ ಇಲ್ಲಿ ಅನುವ್ಯಾಖ್ಯಾನದಲ್ಲಿ, ಪ್ರಥಮ ಪ್ರತಿಪತ್ತಿರೇವ ಅಂತ ಅರ್ಥ, ಏವ ಅನ್ನೋ ಅರ್ಥದಲ್ಲಿ ಬಂದಿದೆ, ಒತ್ತಿ ಹೇಳ್ಬೇಕು. ಪ್ರಥಮ ಪ್ರತಿಪತ್ತಿಯೇ ಭಾವ ಭಾವ ನಿಯಾಮಕವಾಗಿದೆ ಅಂತ. ಅದರಿಂದ ಇದನ್ನೆಲ್ಲ ಬಿಡಿಸ್ಲಿಕ್ಕೆ ಹೋಗಲ್ಲ. ಶಾಸ್ತ್ರದಲ್ಲಿ ಅನುವಾದ ಮಾಡ್ಬೇಕಾದ್ರೆ, ಯಾರು ಪರೀಕ್ಷೆ ಕೊಡ್ಬೇಕಾದ್ರೆ ಏನ್ ಮಾಡ್ತಾರೆ, ಕೆಲವರು ಬಿಡಿಸ್ತಾರೆ, ಭಾವ ಭಾವವಸ್ತುಗಳಿಗೆ ನಿಯಾಮಕವಾಗಿ ಪ್ರಥಮ ಪ್ರತಿಪತ್ತಿಯನ್ನ ಒಪ್ಕೊಂಡಿದ್ದಾರೆ ಅಂತ ಹಿಂಗ ಹೇಳ್ತಾರೆ. ಕೆಲವರು ಏನ್ ಹೇಳ್ಬೇಕು, ಭಾವಾಭಾವ ನಿಯಾಮಕತ್ವ ಪ್ರಥಮ ಪ್ರತಿಯಲ್ಲಿ ಮಾತ್ರ. ಕೆಲವರು ಹೇಳ್ತಾರೆ ಪ್ರಥಮ ಪ್ರತಿಪತ್ತಿ ಮಾತ್ರ ನಿಷ್ಠ ಭಾವಾಭಾವ ನಿಯಾಮಕತ್ವ ಅಂತ ಹೇಳ್ತಾರೆ. ಅಂದ್ರೆ ಒಂದೇ ವಿಷಯನ ಬಹಳ ಕಠಿಣವಾದ ಭಾಷೆಯಲ್ಲೂ ಹೇಳ್ಬೋದು, ಸುಲಭವಾದ ಭಾಷೆಯಲ್ಲೂ ಹೇಳ್ಬೋದು, ಮಧ್ಯಮ ಸ್ತರದ ಭಾಷೆಯಲ್ಲೂ ಹೇಳ್ಬೋದು. ಅರ್ಥ ಆಗೋಂಗಿರ್ಬೇಕು, ಅರ್ಥ ಆಗದೆ ಇರೋ ತರ ಇರ್ಬೇಕು, ಹಂಗೂ ಹೇಳ್ಬೋದು. ಪ್ರಥಮ ಪ್ರತಿಪತ್ತಿರೇವ ಭಾವಾಭಾವ ನಿಯಾಮಿಕ ಇದ್ದದ್ದು ಓದ್ಬಿಟ್ರೆ ಆಗುತ್ತೆ, ಅದು ಮುಗೀತು, ಅರ್ಥ ಆಗ್ಬೇಕು ಅಂತ. ಅಂತೂ ಹೀಗೆ ಕೃತವ್ಯಾಖ್ಯಾನ ಮೇತದೆ, ಇದ್ರ ಬಗ್ಗೆ ನಾವು ವ್ಯಾಖ್ಯಾನ ಮಾಡಿದೀವಿ ಅಂತ ಜಯತೀರ್ಥರೇ ಹೇಳ್ಬಿಡ್ತಾರೆ. ಅದಕ್ಕೆ ಹಿಂದೆ ನೋಡ್ಕೊಳ್ಳಿ ಅಂತ. ಎಲ್ಲಿ ಮಾಡಿದ್ದಾರೆ ಇದನ್ನ ಅಂತ ಅಂದಾಗ ಇದಕ್ಕೆ ಉತ್ತರ ಬರೀತಾರೆ, ಪೂರ್ವತನ ವಾಕ್ಯದ್ವಯ ವ್ಯಾಖ್ಯಾನೇನ. ಇಲ್ಲಿ ಹಿಂದೆ ವ್ಯಾಖ್ಯಾನ ಮಾಡಿದ್ರೆ ಈಗ ತಾನೇ ವ್ಯಾಖ್ಯಾನ ಮಾಡಿದ್ರು ಅಂತ ಅರ್ಥ. ಪ್ರಾಗುಕ್ತಂ ಮೊದಲು ಹೇಳಿದ್ದನ್ನು ನೆನಪಿಸ್ಕೊಡ್ತಾ ಇದ್ದಾರೆ ಆಚಾರ್ಯರು ಅಂತ ಹೇಳಿದ್ದು ಯುಕ್ತಿಪಾದೆ. ಅಲ್ಲೇನ್ ಹೇಳಿದ್ದಾರೆ ನೋಡಿ, ಪರಿಮಳ ಟಿಪ್ಪಣಿಯಲ್ಲಿ ಈ ವಾಕ್ಯಗಳನ್ನ ಕೊಟ್ಟಿದ್ದಾರೆ. ಪ್ರಥಮ ಪ್ರತಿಪತ್ತಿಷು ನಿಷೇಧ ವಿಧಿ ರೂಪತ್ವಂ ಭಾವ ಭಾವತ್ವಮತ್ರ ಹಿ ಇತಿ ವಾಕ್ಯೇನ ಅಂತ. ಅಂದ್ರೆ ಅದೇ ತರಹದ ಶಬ್ದಗಳನ್ನ ಇಲ್ಲೂ ಆಚಾರ್ಯ ಬಳಸಿದ್ದಾರೆ. ಅಲ್ಲೇನ್ ಬಳಸಿದ್ರು, ಪ್ರಥಮ ಪ್ರತಿಪತ್ತಿಷು ಅಂತ ಬಳಸಿದ್ರು. ಆಮೇಲೆ ನಿಷೇಧ ವಿಧಿ ರೂಪತ್ವ ಇಲ್ಲಿ ಬಂತು, ವಿಧಿ ನಿಷೇಧ ಅಂತ, ಮೊದಲು ವಿಧಿ ಆಮೇಲೆ ನಿಷೇಧ. ನೀವು ಹಿಂದಿನ ಶ್ಲೋಕವನ್ನೇ ಗಮನಿಸಬಹುದು. ಇಲ್ಲಿ 154ನೇ ಸುಧಾಮೂಲದಲ್ಲಿ ಭಾವತ್ವಂ ವಿಧಿ ರೂಪತ್ವ ನಿಷೇಧತ್ವಂ ಅಭಾವತ. ಮೊದಲು ಭಾವ ಹೇಳಿ ಆಮೇಲೆ ನಿಷೇಧಕ್ಕೆ ಬಂದ್ರು. ಅಂದ್ರೆ ಮೊದಲು ವಿಧಿ ಆಮೇಲೆ ಇದು ನಿಷೇಧ, ಮೊದಲು ಭಾವ ಹೇಳಿ ಆಮೇಲೆ ಅಭಾವ. ಅಲ್ಲಿ ಹಾಕ್ ಬರ್ಲಿಲ್ಲ, ಮೊದಲು ನಿಷೇಧ ವಿಧಿ ಆಮೇಲೆ ಭಾವ ಅಭಾವ ಅಂತ ಹಾಕಿದ್ರು. ಅಲ್ಲೂ ವ್ಯತ್ಯಾಸ ಆಗೋಯ್ತು, ಆದ್ರೆ ಅರ್ಥ ಒಂದೇ. ಇದು ಯುಕ್ತಿಪಾದೆ. ಯುಕ್ತಿಪಾದ ಅಂತಂದ್ರೆ 2ನೇ ಅಧ್ಯಾಯದ ಮೊದಲನೆಯ ಪಾದ, ಅದನ್ನ ಯುಕ್ತಿಪಾದ ಅಂತ ಕರೀತಾರೆ. ಇದ್ರ ಮುಂದೆ ಸಮಯ ಪಾದ ಅಂತ ಕರೀತಾರೆ. 2ನೇ ಅಧ್ಯಾಯದ 2ನೇ ಪಾದಕ್ಕೆ ಸಮಯ ಪಾದ. ಆ ಸಮಯ ಪಾದದಲ್ಲಿ ಏನ್ ಬರುತ್ತೆ, ತಥಾಪಿ ಪ್ರಥಮಂ ಬುದ್ಧೇ ಯೋ ನಿಷೇಧಸ್ಯ ಗೋಚರ ಸ್ವಭಾವೋ ವಿಧಿ ಬುದ್ಧೇಸ್ತು ಗೋಚರ ಪ್ರಥಮಂ ಪರಃ ಇತಿ ವಾಕ್ಯೇನ ಉಕ್ತಮಿತ್ಯರ್ಥ. ಪ್ರಥಮಂ ಬುದ್ಧೆ ಮೊದಲನೇ ಬುದ್ಧಿಗೆ ಯಾವುದು ಇಲ್ಲ ಅಂತ ತೋರ್ತಾ ಇದೆಯೋ ಅದು ಅಭಾವ. ಮೊದಲನೇ ಬುದ್ಧಿಗೆ, ನಮ್ಮ ಬುದ್ಧಿಗೆ ಯಾವುದು ಇದೆ ಅಂತ ತೋರ್ತಾ ಇದೆಯೋ ಅದು ಭಾವ. ಅದನ್ನೇ ಇಲ್ಲೇನ್ ಹೇಳಿದ್ರು, ಪ್ರಥಮ ಪ್ರತಿಪತ್ತಿಸ್ತು ಭಾವಾಭಾವ ನಿಯಾಮಿಕ ಅಂತ ಅದನ್ನೇ ಹೇಳಿತ್ತು. ಈ ತರ ಸ್ಮಾರಯತಿ ಇತ್ಯುಕ್ತ್ಯ ಪೌನರುಕ್ತ್ಯಂ ನ ದರ್ಶಿತ. ಇಲ್ಲಿ ಒಂದು ದೋಷ ಪರಿಹಾರ ಮಾಡ್ತಾ ಇದ್ದಾರೆ ಜಯತೀರ್ಥರ. ಒಂದೊಂದು ಮಾತಿಗೂ ಎಷ್ಟು ಬೆಲೆ ಇದೆ ಅನ್ಲಿಕ್ಕೆ ಇಲ್ಲೇನ್ ಮಾಡಿದ್ರು, ಈ ಶ್ಲೋಕಕ್ಕೆ ಹಿಂದೆ ಪದ ಹಾಕಿದ್ದಾರೆ, ಅದನ್ನ ಗಮನಿಸಿ. ಪ್ರಾಗುಕ್ತಂ ಸ್ಮಾರಯತಿ, ಹಿಂದೆ ಹೇಳದ್ದನ್ನ ನೆನಪಿಗೆ ತಂದು ಕೊಡ್ತಾ ಇದ್ದಾರೆ ಅಂತ ಅರ್ಥ, ನೆನಪಿಸ್ತಾ ಇದ್ದಾರೆ ಅಂತ ಅರ್ಥ. ಇದನ್ನೇನ್ ಹೇಳಿದಾಗ ನೆನಪಿಸ್ತಾ ಇದ್ದಾರೆ ಅಂದ್ರೆ ಪುನರುಕ್ತಿ ದೋಷ ಇಲ್ಲ ಅಂತ ಅರ್ಥ. ಅಂದ್ರೆ ಯಾಕೆ ಆಚಾರ್ಯ ಹೇಳಿದ್ದನ್ನೇ ಹೇಳ್ತಾರೆ, ಹಿಂದೆ ಅಸದಧಿಕರಣದಲ್ಲಿ ಬಂತು, 2ನೇ ಅಧ್ಯಾಯದಲ್ಲಿ 1ನೇ ಪಾದದಲ್ಲೂ ಹೇಳಿದ್ರು, 2ನೇ ಅಧ್ಯಾಯದ 2ನೇ ಪಾದದಲ್ಲೂ ಇದೇ ವಿಷಯ ಹೇಳಿದ್ರು. ಈ 3ನೇ ಅಧ್ಯಾಯ 3ನೇ ಪಾದಕ್ಕೆ ಬಂದಾಗ್ಲೂ ಇದೇ ವಿಷಯ ಹೇಳ್ತಾ ಇದ್ದಾರೆ. ಯಾಕೆ ಹೇಳ್ತಾರೆ ಮತ್ತೆ ಯಾವುದೇ ಒಬ್ಬ ಗ್ರಂಥಕರ್ತ ಬರೀಬೇಕಾದ್ರೆ ಮತ್ತೆ ಹೇಳಿದ್ರೆ ಪುನರುಕ್ತಿ ದೋಷ, ಅದನ್ನ ಹೇಳೋ ಹಾಗಿಲ್ಲ. ಶಿಷ್ಯರಿಗೆ ಅರ್ಥ ಆಗೋ ದೃಷ್ಟಿಯಲ್ಲಿ 10 ಸರಿ ಹೇಳಿದ್ರೆ ದೋಷ ಅಲ್ಲ, ಆದ್ರೆ ಒಂದ್ ಗ್ರಂಥ ಬರೀಬೇಕಾದ್ರೆ ಮತ್ತೆ ಹೇಳೋದ್ ದೋಷ, ತಪ್ಪಾಗತ್ತೆ. ಅದನ್ನ ಹೇಗೆ ಹೇಳಿದ್ರು ಅಂತ. ಅದಕ್ಕೆ ನೋಡಿ, ಅವ್ರು ಹೇಳ್ತಾ ಇರೋದಲ್ಲ, ಅವ್ರು ಇದನ್ನ ನೆನಪಿಸ್ಕೊಡ್ತಾರ ನಿಮ್ಗೆ. ಮತ್ತೆ ಹೇಳ್ತಾ ಇದ್ರೆ ದೋಷ ಹೊಸದಾಗಿ. ಅವ್ರು ಹಿಂದೆ ಬಂದಿತ್ತಲ್ಲ ನೆನಪಿಸ್ಕೊಡಿ ಅಂತ, ನೆನಪಿಸೋದ್ ತಪ್ಪಿಲ್ಲ, ಅದನ್ನ ದೋಷ ಅಲ್ಲ ಅಂತ. ಆ ಜಯತೀರ್ಥರು ಸ್ಮಾರಯತಿ ಅನ್ನೋ ಶಬ್ದ, ನೆನಪಿಸಿ ಕೊಡ್ತಾ ಇದ್ದಾರೆ ಅಂತ ಏನು ಹೇಳ್ತಾ ಇದಾರೆ, ಅದರಿಂದ ಅವ್ರು ಸೂಚನೆ ಮಾಡಿದ್ದೆ ಏನು ಅಂದ್ರೆ ಸ್ಮಾರಯತಿ ಇತಿ ಉಕ್ತಿಯ ಪೌನರುಕ್ತ್ಯಂ ನ, ಇಲ್ಲಿ ದೋಷ ಇಲ್ಲ, ಮತ್ತೆ ಹೇಳಿದ ದೋಷ ಅಂತ. ಇದನ್ನ ಇಲ್ಲಿ ಪರಿಮಳ ಟಿಪ್ಪಣಿಯಲ್ಲಿ ವಿವರಿಸಿದ್ದಾರೆ. ಇಲ್ಲಿ ಇದಾದ್ಮೇಲೆ ಯಾದುಪತ್ಯ ಟಿಪ್ಪಣಿ. ಈ ಯಾದುಪತ್ಯ ಟಿಪ್ಪಣಿಯಲ್ಲಿ ಬಂದ ವಿಷಯ ಎಷ್ಟು, ನೀವು 4-5ನೇ ಲೈನಲ್ಲಿ ನೋಡ್ಬಹುದು. ಭಾವ ಅಭಾವ ಶಬ್ದವು
ಭಾವಪ್ರಧಾನವು ಅಂತ ಹೇಳ್ತಾರೆ. ಭಾವ ಅಭಾವ ಅನ್ನೋ ಶಬ್ದಗಳು ಬಂತಲ್ಲ, ಅದಕ್ಕೆ ಭಾವತ್ವ ಅಭಾವತ್ವ ಅಂತ ಅರ್ಥ ಮಾಡಿ. ಅಯಂ ಘಟ ಏವ ನ ಪಟಃ ಇದು ಪ್ರತೀಯಮಾನತ್ವ. ಇದು ಘಟನೆ, ಇದು ಪಟ ಅಲ್ಲ, ಇವನು ಮನುಷ್ಯನೇ, ಇವನು ಪ್ರಾಣಿ ಅಲ್ಲ ಅಂತ ಜ್ಞಾನ ಬರುತ್ತೆ. ಹಾಗೆ ಇದು ಪ್ರಾಣಿಯೇ, ಇದು ಮನುಷ್ಯ ಅಲ್ಲ ಅಂತ ಜ್ಞಾನ ಬರುತ್ತೆ. ಇದೆಲ್ಲ ಇದು ಭಾವ ವಸ್ತುನೇ, ಇದು ಅಭಾವ ಅಲ್ಲ ಅಂತ ಮೊದಲನೇ ಕ್ಷಣದ ಜ್ಞಾನ ಬರ್ತಾ ಇದೆ. ಎರಡನೇದು ಘಟೋ ನಾಸ್ತಿ ತದಭಾವಯೇ ಅಸ್ತಿ. ಇಲ್ಲಿ ಘಟ ಇಲ್ಲ, ಹೊರತು ಘಟಾಭಾವ ಇದೆ. ಘಟ ಇಲ್ಲ ಅಂತ ಮೊದಲು ಹೇಳ್ತಾನೆ, ಆಮೇಲೆ ಘಟಾಭಾವ ಇದೆ ಅಂತ ಹೇಳ್ತಾನೆ. ಶಾಸ್ತ್ರದಲ್ಲಿ ಎರಡನೇದ್ ಬಳಸೋದು ಜಾಸ್ತಿ, ನಮ್ಗದ್ ಕನ್ಫ್ಯೂಷನ್ ಆಗುತ್ತೆ ಯಾವಾಗ. ಘಟ ಇಲ್ಲ ಅಂತಂದ್ರೆ ನಮ್ಗೆ ಗೊತ್ತಾಗುತ್ತೆ, ಈ ದೇಹ ಇಲ್ಲ ಅಂದ್ರೆ ನಮ್ಗೆ ಅರ್ಥ ಆಗುತ್ತೆ. ಇವನ್ ಬದುಕಿದ್ದ, ಆಮೇಲೆ ಇವನ್ ದೇಹ ಹೋಯ್ತು, ಇವನ್ ಬದುಕಿರ್ಲಿಲ್ಲ, ಸರಿ. ಬದುಕಿರ್ಲಿಲ್ಲ ಅಂತಂದ್ರೆ ಅರ್ಥ ಆಗತ್ತೆ, ಬದುಕಿನ ಅಭಾವ ಇದೆ ಅಂದ್ರೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ಏನ್ ಹೇಳ್ತಾ ಇದ್ದಾರೆ ಅಂತ ಅದ್ರ ಅರ್ಥ ಅದೇ. ಬದುಕಿಲ್ಲ ಅಂದ್ರು ಬದುಕಿನ ಅಭಾವ ಇದೆ ಅಂದ್ರು ಒಂದೇ ಅರ್ಥ. ಅದಕ್ಕೆ ಭಾವ ಅಭಾವಗಳ ಬಗ್ಗೆ ಚೆನ್ನಾಗಿ ತಲೆಗೆ ಹೋಗ್ಬೇಕು, ಇಲ್ಲಾಂದ್ರೆ ಕಷ್ಟ ಶಾಸ್ತ್ರದಲ್ಲಿ. ಈಗ ದೇಹ ಇಲ್ಲ ಅನ್ಲಿಕ್ಕೆ ದೇಹ ಇಲ್ಲ ಅಂತ ಹೇಳ್ಬಾರ್ದು, ದೇಹ ಅಭಾವ ಇದೆ ಅಂತ ಹೇಳ್ಬೇಕು. ಹಾಗೆ ಪುಸ್ತಕ ಇಲ್ಲ ಅಂತ ಹೇಳ್ಬಾರ್ದು, ಪುಸ್ತಕ ಅಭಾವ ಇದೆ, ಪುಸ್ತಕಾಭಾವ ಇದೆ, ಘಟಾಭಾವ ಇದೆ, ಪಟ ಅಭಾವ ಇದೆ. ಹಾಗಾಗಿಯೇ ಈ ಪದಚ್ಛೇದ ಶ್ಲೋಕ ವಾಕ್ಯಗಳನ್ನು ಓದ್ಬೇಕಾದ್ರೆ ಇದು ಅಭಾವ ಹೇಳ್ತಾ ಇದಾರೋ ಭಾವ ಹೇಳ್ತಾ ಇದಾರೋ ಸ್ಪಷ್ಟವಾಗಿ ಓದ್ಬೇಕು, ಪದಚ್ಛೇದ ಮಾಡ್ತಾ. ಇಲ್ಲ ಸಿಗಾಕೊಂಡ್ಬಿಡ್ತಾರೆ, ಏನೋ ತಪ್ಪು ಓದ್ತಾ ಇದಾರೆ ಅಂತ ಅರ್ಥ. ಆದ್ರಿಂದ ಸಂಧಿ ಆಗಿರತ್ತಲ್ಲಿ, ಕೆಲವು ಸಲ ಸಂಧಿ ಆಗಿರೋದಿಲ್ಲ, ಅದು ನೋಡ್ಕೊಳ್ಬೇಕು. ಕೆಲವು ಸಲ ಸಂಧಿಯಲ್ಲಿ ಆ ಇರಲ್ಲ, ಆನ್ ಜೋಡಿಸ್ಬಿಡ್ತಾರೆ, ಆ ತರ ಜೋಡಿಸ್ಲೂಬಾರ್ದು, ಅದು ನೋಡ್ಕೊಂಡು ಓದ್ಬೇಕು. ಭಾವ ಅಭಾವ ಅಭಾವದ ಬಗ್ಗೆ ಇಲ್ಲಿವರೆಗೆ ಜಿನನಲ್ಲಿ ಆಪ್ತತ್ವ ಇಲ್ಲ ಅಂತ ಹೇಳ್ಬಾರ್ದು, ಜಿನಲ್ಲಿ ಆಪ್ತತ್ವ ಅಭಾವ ಇದೆ, ಅವನ ಆಪ್ತ ಅಲ್ಲ ಅಂತ ಅರ್ಥ ಉಂಟು. ಈ ರೀತಿಯಲ್ಲಿ ಜಿನನ ಮಾತುಗಳಿಗೆ ಸ್ಖಾಲಿತ್ಯ, ಅವನ್ ಎಲ್ಲಿ ಎಡವಿದಾನೆ, ಯಾವ ನಿರೂಪಣೆಯಲ್ಲಿ ಅನ್ನೋದನ್ನು ವಿಸ್ತಾರವಾಗಿ ಹೇಳ್ತಾ ಬಂದ್ರು. ಇದು ಆತ್ಮನ ಬಗ್ಗೆ ವಿಚಾರ ನಡೀತಾ ಇದೆ, ಜೀವಾತ್ಮನ ಬಗ್ಗೆ. ಜೀವಾತ್ಮ ಸುಖ ಸ್ವರೂಪಿ ಹೌದೋ ಅಲ್ವೋ, ಅವನೇ ಸುಖನೋ ಅಲ್ವೋ ಅನ್ನೋ ವಿಚಾರ ಬಂದಾಗ, ಸುಖ ಅಂದ್ರೆ ದುಃಖ ಅಲ್ಲದೆ ಇರೋದೇ ಸುಖ ಅಂತ ಬಂತು. ಅದರ ಬಗ್ಗೆ ಭಾವಾಭಾವ ಅಂತ ಚರ್ಚೆ ಮಾಡ್ಕೊಂಡು ಇಲ್ಲಿವರೆಗೆ ಬಂದಿದ್ದಾರೆ. ಮತ್ತೆ ಮುಂದೆ ಏನು ಹೇಳ್ತಾರೆ ಅನ್ನೋದನ್ನ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾರೆ. ಮುಂದಿನ ಪಾಠವನ್ನ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ. ನಮಸ್ಕಾರ. ಧನ್ಯವಾದಗಳು. ಹರೇ ನಮಃ. ನಮಸ್ಕಾರ ಆಚಾರ್ಯ.